ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಹಿಂದೂಗಳೇ, ನಿಮಗೆ ಜಾಗೃತರಾಗಲು ಇನ್ನೆಷ್ಟು ಸಮಯ ಬೇಕು? ಈ ವಿಷಯದ ಕುರಿತು ನಾವಿಂದು ಆಟೋವಾಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋಣ. ಸ್ನೇಹಿತರೆ, ಏನಪ್ಪ ಇವತ್ತು ಜಯಂತ್ ಈ ರೀತಿಯಾದ ಪ್ರಶ್ನೆ ಕೇಳ್ತಾ ಇದ್ದಾರೆ, ಹಿಂದೂಗಳೇ ನಿಮಗೆ ಜಾಗೃತರಾಗಲು ಇನ್ನೆಷ್ಟು ಸಮಯ ಬೇಕು ಅಂತ. ಯಾಕೆ ನಾನು ಈ ಪ್ರಶ್ನೆನ ನಿಮ್ ಮುಂದೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಹಿಂಭಾಗದಲ್ಲಿ ನೀವು ಇದನ್ನ ನೋಡ್ಬೋದು. ಇದು ನಮ್ಗೆ ಸರ್ವೇ ಸಾಧಾರಣವಾಗಿ ಎಲ್ಲ ಕಡೆ ಕಂಡು ಬರುವಂತ ದೃಶ್ಯ ಆಗಿದೆ. ಅಂದ್ರೆ ಇವತ್ತು ನಮ್ಮ ಹಿಂದೂಗಳ ಮನೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಮನೆಗೆ ಸುಣ್ಣ ಬಣ್ಣ ಮಾಡಿದಾಗ ಅಥವಾ ಒಂದ್ ಮನೆಗೆ ನಾವು ಬದಲಾವಣೆ ಮಾಡ್ಕೊಂಡು ಹೋದಾಗ ಅಥವಾ ಮನೆಯಲ್ಲಿ ಯಾವ್ದಾದ್ರು ಅಶುಭ ಆದಾಗ ಮತ್ತೆ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ದೇವತೆಗಳ ಚಿತ್ರ ಇರುವಂತ ಫೋಟೋಗಳು ಇರ್ಬೋದು ಅಥವಾ ದೇವತೆಗಳ ಕ್ಯಾಲೆಂಡರ್ ಇರ್ಬೋದು. ಪ್ರತಿ ವರ್ಷ ಕ್ಯಾಲೆಂಡರ್ ಚೇಂಜ್ ಮಾಡಿದಾಗ ಇದನ್ನೆಲ್ಲ ಏನ್ ಮಾಡ್ತೀವಿ, ಅದರದ್ದು ಉಪಯೋಗ ಇಲ್ಲ ಅನ್ನೋದು ಗಣನೆಗೆ ಬಂದಾಗ ಅದನ್ನ ತಗೊಂಬಂದ್ಬಿಟ್ಟು ನಾವು ಇವತ್ತು ಅಶ್ವತ್ಥ ಕಟ್ಟೆ ಹತ್ರನೋ ಇಲ್ಲ ಯಾವ್ದಾದ್ರು ನಿರ್ಜನ ಪ್ರದೇಶದಲ್ಲೋ ಇಟ್ಬಿಡೋ ಅಂತ ಒಂದು ಪರಿಪಾಠವನ್ನ ಬೆಳೆಸ್ಕೊಂಡಿದೀವಿ. ಇದರಿಂದ ಧರ್ಮದ ಮೇಲೆ ಬಹಳಷ್ಟು ಆಘಾತ ಆಗ್ತಾ ಇದೆ. ಈ ಯಾವ ರೀತಿ ಆಘಾತ ಆಗುತ್ತೆ ಅನ್ನೋ ವಿಷಯನ ನಾವ್ ಇವಾಗ ತಿಳ್ಕೊಳ್ಳೋಣ. ಅಂದ್ರೆ ಇವಾಗ ಒಬ್ಬ ಹಿಂದೂ ಆಗಿ ನಾನು ಮನೆಯಲ್ಲಿ ಒಂದು ದೇವರ ಫೋಟೋವನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರ್ತೀನಿ. ಅದೇ ರೀತಿ ಒಂದು ಅಂಗಡಿಗೆ ಹೋಗ್ತೀನಿ, ಒಂದು ಊದ್ಬತ್ತಿಯನ್ನ ಕೊಂಡ್ಕೊಂಡ್ ಬರ್ತೀನಿ ಅಥವಾ ಒಂದು ಕರ್ಪೂರವನ್ನ ಕೊಂಡ್ಕೊಂಡ್ ಬರ್ತೀನಿ. ಅದ್ರ ಮೇಲೆ ಕೂಡ ದೇವ್ರ ಪಿಕ್ಚರ್ಸ್ ಇರುತ್ತೆ, ಅಂದ್ರೆ ದೇವ್ರದ್ದು ಚಿತ್ರಗಳಿರುತ್ತೆ. ಅದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ನಾವ್ ಇವಾಗ ಇಲ್ಲಿ ಇಟ್ಟಿದೀನಿ, ಇವಾಗ ಇಲ್ಲೆಲ್ಲ ತಂದು ಇಟ್ಬಿಟ್ಟಿದ್ದಾರೆ ಎಲ್ರುನು. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ, ಇದ್ರ ಮೇಲೆ ಪ್ರಾಣಿಗಳು ಪಾಪ ಅದಕ್ಕೆ ಗೊತ್ತಿರಲ್ಲ, ಅದು ಮೂತ್ರ ವಿಸರ್ಜನೆ ಮಾಡುತ್ತೆ, ಗಾಳಿಯಿಂದ ಹೋಗಿ ಎಲ್ಲೋ ಬೀಳುತ್ತೆ. ಮತ್ತೆ ಇಲ್ಲಿ ಭಕ್ತಾದಿಗಳೆಲ್ಲ ಬರ್ತಾರೆ ಇಂಥ ಜಾಗಗಳಲ್ಲಿ, ಅಲ್ಲಿ ಗ್ಲಾಸ್ ಎಲ್ಲ ಒಡೆದೋಗಿ ಅವ್ರ ಕಾಲ್ ಡ್ಯಾಮೇಜ್ ಆಗುವಂತ ಪ್ರಮೇಯಗಳೆಲ್ಲ ಕಾಣುತ್ತೆ. ಹಾಗಾಗಿ ನಾವೇ ಪೂಜೆ ಮಾಡಿದಂತ ದೇವತೆಗಳನ್ನ ತಗೊಂಬಂದು ಈ ರೀತಿಯಾಗಿ ನಾವು ಎಲ್ಲಿ ಬೇಕೋ ಅಲ್ಲಿ ಅನಾಥವಾಗಿ ಇಡೋದ್ರಿಂದ ಅದರಿಂದ ನಮ್ಗೆ ಪಾಪ ಕೂಡ ಬರ್ತದೆ ಅನ್ನೋದು ನಮ್ಮೆಲ್ಲರ ಮೈಂಡ್ ಅಲ್ಲಿ ಇರ್ಲಿ, ಅಂದ್ರೆ ನಮ್ಮ ಬುದ್ಧಿಯಲ್ಲಿ ಅದು ಹೊಳಿಬೇಕಾಗಿದೆ. ಅದಕ್ಕೋಸ್ಕರ ನಾನು ಇವತ್ತು ಕೆಲವು ವಿಷಯಗಳನ್ನ ನಿಮ್ಮ ಒಟ್ಟಿಗೆ ಹಂಚಿಕೊಳ್ಳೋಣ. ಈ ರೀತಿಯಾಗಿ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ಎಪಿಸೋಡ್ ಅನ್ನ ನಾನು ನಿಮ್ಮ ಮುಂದೆ ತರ್ಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇವತ್ತು ಒಂದು ಸ್ವಲ್ಪ ಅಂದ್ರೆ ಇವಾಗ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಾನು ಏನ್ ತಿಳ್ಕೊಂಡಿದ್ದೀನಿ ಹಿಂದೂ ಧರ್ಮದ ಶಾಸ್ತ್ರದ ಬಗ್ಗೆ ಅನ್ನೋದು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಧ್ಯಾತ್ಮದ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ದೇವತೆಯ ಚಿತ್ರವನ್ನ ನಾವಿಟ್ಟಾಗ ಆ ದೇವತೆಯ ಸ್ಪಂದನೆಗಳು ಅಂದ್ರೆ ಲಹರಿಗಳು, ಅಂದ್ರೆ ಇವು ವೈಬ್ರೇಷನ್ಸ್ ಅಂತ ಏನ್ ಹೇಳ್ತಾರೆ, ಆ ದೇವತೆಗಳ ಸ್ಪಂದನೆಗಳು ಆ ದೇವತೆಯ ಚಿತ್ರದ ಕಡೆಗೆ ಆವಾಹನೆ ಆಗ್ತಾ ಇರುತ್ತೆ, ಅಂದ್ರೆ ಆಕರ್ಷಿತವಾಗ್ತಾ ಇರುತ್ತೆ. ಅಂದ್ರೆ ಇವಾಗ ಉದಾಹರಣೆಗೆ ನಾವು ಹೀಗೂ ಕೂಡ ತಿಳ್ಕೊಳ್ಬಹುದು, ನಮಗೆ ಗೊತ್ತಾಗಲ್ಲ, ಅದೊಂದು ಕಾಣದೇ ಇರೋಂಥದ್ದು, ಅಂದ್ರೆ ನಮ್ಮ ಬುದ್ಧಿಗಿಂತ ಮೇಲಿನದು ಅದು. ಇವಾಗ ಉದಾಹರಣೆಗೆ ನಾವು ಮೊಬೈಲ್ ಅಲ್ಲಿ ಯಾವಾಗ ಸಿಮ್ ಕಾರ್ಡ್ ಹಾಕ್ತೇವೆ ಅದು ಆಕ್ಟಿವ್ ಆಗುತ್ತೆ. ಹಾಗೇನೆ ಒಂದು ದೇವರ ಪಿಕ್ಚರ್ ಅನ್ನ ನಾವು ಒಂದ್ ಕಡೆ ಇಟ್ರೆ ಆ ಕಡೆಗೆ ಆ ದೇವತೆಯ ಒಂದು ವೈಬ್ರೇಷನ್ಸ್ ಆವಾಹನೆ ಆಗೋದ್ರಿಂದ ನಮ್ಗೆ ಅಲ್ಲಿ ಯಾವ ರೀತಿ ಆಗುತ್ತೆ ಅಂದ್ರೆ ಅಲ್ಲಿ ಪಂಚತತ್ವಗಳು ಇದಾಗುತ್ತೆ. ಅಂದ್ರೆ ಶಬ್ದ, ರೂಪ, ಸ್ಪರ್ಶ, ಗಂಧ, ರಸ, ಈ ತರ ದೇವತೆಯ ಒಂದು ತತ್ವಗಳು ಅಲ್ಲಿ ಜಾಗೃತವಾಗೋದ್ರಿಂದ ಅದನ್ನ ನೋಡಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಭಗವಂತ ಇದ್ದಾನೆ ಅಥವಾ ದೇವರಿದ್ದಾರೆ ಅನ್ನೋ ಅಂತ ಒಂದು ಭಾವ ನಮ್ಮಲ್ಲಿ ಜಾಗೃತ ಆಗುತ್ತೆ. ಹಾಗಾಗಿ ಅಲ್ಲಿ ಸಾಕ್ಷಾತ್ ಭಗವಂತ ಇದ್ದಾನೆ ಅನ್ನುವಂಥ ಭಾವನೆ ನಮ್ಮ ಮೇಲೆ ಬರೋದ್ರಿಂದ ನಾವು ಈ ರೀತಿಯಾದಂಥ ಗಲೀಜಾಗಿರೋ ಜಾಗದಲ್ಲಿ ಅದೆಲ್ಲ ಇಟ್ಟಾಗ ಅದು ದೇವತೆಗೆ ಅಪಮಾನ ಆಗದೆ ಇನ್ನೇನಾಗುತ್ತೆ. ಇದು ಕೇವಲ ಹಿಂದೂ ಪರ ಸಂಘಟನೆಯ ಮತ್ತೆ ಅಥವಾ ಯಾರಾದ್ರೂ ಧಾರ್ಮಿಕ ಪ್ರಜ್ಞೆ ಇರತಕ್ಕಂಥ ವ್ಯಕ್ತಿಗಳು ಮಾಡ್ತಕ್ಕಂಥ ಕೆಲಸನ ಒಬ್ಬ ಹಿಂದೂ ಆಗಿ ನನಗೆ ಅದು ಕರ್ತವ್ಯ ಇಲ್ಲ ಅನ್ನೋಂಥ ಪ್ರಶ್ನೆಗಳನ್ನ ನಾವು ನಮ್ಮ ಮುಂದೆ ಇಟ್ಕೊಳ್ಬೇಕಾಗಿದೆ. ಅದಕ್ಕಾಗಿಯೇ ನಾನು ಹೇಳಿದ್ದು, ಹಿಂದೂಗಳೇ ನೀವು ಜಾಗೃತರಾಗಲು ಇನ್ನೆಷ್ಟು ಸಮಯ ಬೇಕು ಅಂತ. ಯಾಕೆಂದ್ರೆ ಇಂಥ ಆಂದೋಲನಗಳನ್ನ ಸಾಕಷ್ಟು ಸಂಘಟನೆಗಳ ಯುವಕರು ಮಾಡ್ತಾ ಇರೋದು ಕೂಡ ಗಮನಕ್ಕೆ ಬಂದಾದ ಮೇಲೂ ಕೂಡ ನಾವು ಹಿಂಗೆ ತಗೊಂಬಂದು ಇಡೋದು ತಪ್ಪಾಗುತ್ತೆ. ಇದು ಒಂದು ಭಾಗ. ಆದ್ರೆ ಇದು ತುಂಬಾ ಸರಳವಾದ ಕೆಲಸ. ಅಂದ್ರೆ ಆ ಫೋಟೋದ ಈ ಹಿಂಬದಿ ಏನಿರುತ್ತೆ ಅದನ್ನ ತೆಗೆದ್ರೆ ಅದ್ರೊಳಗಡೆ ಇರುವಂತ ಒಂದು ದೇವ್ರದ್ದು ಪಿಕ್ಚರ್ ಒಂದು A4 ಸೈಜು ಶೀಟ್ ಅಷ್ಟು ಇರುತ್ತಷ್ಟೇ. ಅದನ್ನ ಕಲೆಕ್ಟ್ ಮಾಡಿಬಿಟ್ಟು ಬೇಕಾದ್ರೆ ನೀವು ಯಾರಾದ್ರೂ ಈ ಧರ್ಮ ಪ್ರಜ್ಞೆ ಇರುವಂತ ಸಂಘಟನೆಗಳ ಕೈಯಲ್ಲಿ ಕೊಟ್ರೆ ಅವ್ರು ಅದನ್ನ ಶಾಸ್ತ್ರೋಕ್ತವಾಗಿ ವಿಲೇವಾರಿ ಮಾಡ್ತಾರೆ. ಅಥವಾ ನೀವೇ ಕೂಡ ಅದನ್ನ ನೀರಲ್ಲಿ ವಿಸರ್ಜನೆ ಮಾಡ್ಬೋದು. ನೀರಿನಲ್ಲಿ ಕರಗೋ ಅಂತದ್ದಿದ್ರೆ ಅಂತದನ್ನ ನೀರಿನಲ್ಲಿ ವಿಸರ್ಜನೆ ಮಾಡ್ಬೋದು. ಅಥವಾ ನಿಮ್ ಮನೆಯಲ್ಲಿ ಎಷ್ಟೋ ಪೇಪರ್ ನಮ್ಮ ಮನೆಯಲ್ಲಿ ಇಟ್ಟಿರ್ತೀವಿ, ಅದ್ರ ಜೊತೆಲಿ ಒಂದು ದೇವ್ರದ್ದು ಭಾವಚಿತ್ರ ಇಟ್ಕೊಳ್ಳೋ ಆಗದೆ ಇರೋ ಅಷ್ಟು ಜಾಗ ಯಾರ ಮನೆಯಲ್ಲೂ ಇಲ್ಲ ಅಂತ ಅನ್ಕೊಂಡಿದೀನಿ. ಅದು ಅಲ್ಲದೆ ಕೂಡ ನಾವು
ಹೋಮ ಹವನದ ಯಜ್ಞ ಕುಂಡಗಳೇನಿರುತ್ತೆ ಅದನ್ನ ದೇವಸ್ಥಾನದಲ್ಲಿ ಇಡ್ಬೋದು ತಗೊಂಬಂದು. ಈ ರೀತಿ ಅನಾಥವಾಗಿ ಇಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದು ಅಲ್ಲದೆ ಇನ್ನೂ ಕೆಲವು ವಿಷಯಗಳನ್ನ ನಾನು ನಿಮ್ಮೊಟ್ಟಿಗೆ ಇವತ್ತು ಶೇರ್ ಮಾಡ್ಲಿಕ್ಕಿದ್ದೇನೆ. ಈಗ ಉದಾಹರಣೆಗೆ ನಾವು ಅಂಗಡಿಯಿಂದ ವಸ್ತುಗಳನ್ನ ಕೊಂಡ್ಕೊಂಡ್ ಬರ್ತೀವಿ. ಈಗ ಉದಾಹರಣೆಗೆ ನೋಡಿ, ಬೀಡಿಗಳು, ಎಷ್ಟು ಬೀಡಿಗಳ ಮೇಲೆ ನಮ್ಮ ಹಿಂದೂಗಳು ಇವತ್ತು ಬೀಡಿ ಸೇವನೆ ಮಾಡೋ ಅಂತವ್ರು ಇದನ್ನ ನೋಡ್ಬೇಕು. ನೋಡಿ, ಗಣೇಶ ಬೀಡಿ ಅಂತ ಇದೆ, ಗಣೇಶನ ಚಿತ್ರವನ್ನ ಹಾಕಿದ್ದಾರೆ. ಈಗ ಆ ವ್ಯಕ್ತಿ ಬೀಡಿ ಸೇದಿದಂತ ವ್ಯಕ್ತಿ ಆ ಬೀಡಿ ಮೇಲಿರುವಂತ ರೇಪರ್ ಮೇಲೆ ಈ ತರ ಗಣಪತಿ ಚಿತ್ರ ಇರುತ್ತೆ. ಅದನ್ನ ಏನ್ ಮಾಡ್ತಾನೆ ಆತ, ಗೊತ್ತಿದ್ದೋ ಅದನ್ನ ನೆಲದ ಮೇಲೆ ಹಾಕ್ತಾನೆ. ಅದು ಮೋರಿಯಲ್ಲಿ ಬೀಳುತ್ತೆ, ಗಾಳಿಯಲ್ಲಿ ಹಾರ್ಕೊಂಡೋಗಿ ರಸ್ತೆಯಲ್ಲಿ ಬೀಳುತ್ತೆ. ಅದು ಗಣಪತಿಗೆ ಮಾಡಿದ ಅಪಮಾನ ಅಲ್ವಾ? ಇದರಿಂದ ದೇವ್ರಿಗೆ ವಿಡಂಬನೆ ಆಗೋದಿಲ್ವಾ ಅನ್ನೋ ಪ್ರಶ್ನೆನ ನಾವು ನಮ್ಮ ಮುಂದೆ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ತುಂಬಾ ಬೀಡಿಗಳು ಕರ್ನಾಟಕದಲ್ಲಿ ಪ್ರಚಲಿತವಾಗಿದ್ದಾವೆ. ಗೋಪಿ ಬೀಡಿ ಅಂತೆ, ಇಲ್ಲಿ ನೋಡಿ ವೆಂಕಟೇಶ್ವರ ಬೀಡಿ, ಆಮೇಲೆ ಕೃಷ್ಣ ಬೀಡಿ ಅಂತಿದೆ. ಆಮೇಲೆ ಇಲ್ಲಿ ಒಬ್ರು ಮಾಡಿದ್ದಾರೆ, ಯಾವ್ದು ಸ್ಪೆಷಲ್ ವೆಂಕಟೇಶ್ವರ ಬೀಡಿ ಅಂತಪ್ಪ. ಇದನ್ನ ಸೇದೋದು ತಪ್ಪಲ್ವಾ? ಮತ್ತೆ ಇದು ನೋಡಿ, ದೀಪಾವಳಿ ಹಬ್ಬದ ದಿನ ನಾವು ಲಕ್ಷ್ಮಿಯನ್ನ ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಅದೇ ಲಕ್ಷ್ಮೀ ದೇವಿಯ ಚಿತ್ರ ಇರುವಂತ ಪಟಾಕಿನ ಹೊಡಿತೀವಿ. ಅದರಿಂದ ಲಕ್ಷ್ಮೀ ದೇವಿಗೆ ಅವಮಾನ ಆಗೋದಿಲ್ಲೇನೋ? ಅದು ಬಿಡಿ. ಈಗ ನೋಡಿ, ಈ ಬಾಕ್ಸ್ಗಳು, ಈ ಸ್ವೀಟ್ ಬಾಕ್ಸ್ಗಳಿರ್ಬೋದು, ಪಟಾಕಿ ಬಾಕ್ಸ್ಗಳಿರ್ಬೋದು, ಇದೆಲ್ಲದ್ರ ಮೇಲೇನು ಕೂಡ ದೇವ್ರ ಚಿತ್ರ ಹಾಕುವಂತ ಒಂದು ಇದು ಇವತ್ತು ವಾಡಿಕೆ ಶುರುವಾಗಿದೆ. ಅಂದ್ರೆ ಇದೇನು, ದೇವ್ರ ಚಿತ್ರ ಹಾಕಿದ್ರೆ ಹಿಂದೂಗಳು ಆಕರ್ಷಿತರಾಗ್ತಾರೆ, ಇದ್ಯಾವುದೋ ಒಂದು ಒಳ್ಳೆ ಕಂಪನಿ ಅನ್ನೋಂಥ ಭಾವನೆ ಬರುತ್ತೆ ಅಂತ ಈ ರೀತಿ ಪಟಾಕಿಗಳ ಮೇಲಿರ್ಬೋದು, ಸ್ವೀಟ್ ಬಾಕ್ಸ್ ಮೇಲಿರ್ಬೋದು, ಕಾಫಿ ಪುಡಿ ಮೇಲಿರ್ಬೋದು. ಈಗ ನೋಡಿ, ಇದು ಕರ್ಪೂರ. ನಾನು ಅಂಗಡಿಗೆ ಹೋಗ್ತೀನಿ ಪೂಜಾ ಸಾಮಗ್ರಿ ತರಕ್ಕೆ, ನನಗೆ ಬೇಕಾಗಿರೋದೇನು ಕರ್ಪೂರ ಮಾತ್ರ ಕೊಟ್ರೆ ಸಾಕಲ್ಲ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡಿದ್ದಾರೆ, ಲಕ್ಷ್ಮಿ ಕ್ಯಾಂಫರ್, ಅಲ್ಲಿ ಲಕ್ಷ್ಮಿದು ಚಿತ್ರ ಹಾಕ್ಬಿಟ್ಟಿದ್ದಾರೆ. ನಾನು ಕರ್ಪೂರ ತಗೊಂಡು ಕವರ್ ಏನ್ ಮಾಡ್ತೀನಿ, ನಾನು ಮನೇಲಿ ಇಡಲ್ಲ, ಅದನ್ನ ಕಸದಲ್ಲಿ ಹಾಕ್ತೀನಿ. ನಾವು ಬೆಳಗ್ಗೆ ಕಾರ್ಪೊರೇಷನ್ ಅವರು ಕೊಡುವಂತ ಕಸದ ಜೊತೆಲಿ ಲಕ್ಷ್ಮೀ ದೇವಿಯ ಚಿತ್ರ ಹೋಗ್ತದೆ. ಇದಕ್ಕೆ ಹಿಂದೂಗಳು ಹೊಣೆಗಾರರು, ಮತ್ತೆ ಅದನ್ನ ಉತ್ಪಾದನೆಯನ್ನ ಯಾರು ತಯಾರು ಮಾಡ್ತಾರೆ ಅವರು ಕೂಡ ಹೊಣೆಗಾರಿಕೆ ಇದೆ ಇದರಲ್ಲಿ. ಮತ್ತೆ ಇಲ್ಲಿ ನೋಡಿ, ಇದು ವಿಭೂತಿ, ಷಣ್ಮುಗಂದು ಒಂದು ವಿಭೂತಿ. ಆ ಷಣ್ಮುಗನ ವಿಭೂತಿಯಲ್ಲಿ ಷಣ್ಮುಗನ್ ಸಾಕ್ಷಾತ್ ಚಿತ್ರನ ಹಾಕ್ಬಿಟ್ಟಿದ್ದಾರೆ. ಇದೆಲ್ಲ ತಪ್ಪಾಗುತ್ತೆ, ಈ ರೀತಿಯಾಗಿ ಮಾಡಬಾರ್ದು. ಅದಕ್ಕೆ ನಾವೇನ್ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಉದಾಹರಣೆಗೆ, ಈಗ ನಾನೊಂದು ಅಂಗಡಿಗೆ ಒಂದು ಪೂಜಾ ಸಾಮಗ್ರಿ ತಗೊಳ್ಳಿಕ್ಕೆ ಹೋಗ್ತೀನಿ. ಉದಾಹರಣೆಗೆ ಒಂದು ಅಧ್ಯಯನದ ಪ್ರಕಾರ ನಾನು ಇವಾಗ ಬೆಂಗಳೂರು ನಗರದ್ದು ತಗೊಂಡಿದ್ದೀನಿ. ಬೆಂಗಳೂರು ನಗರದಲ್ಲಿ ಸುಮಾರು ಒಂದು 15-20 ಸಾವಿರ ಜನ ಊದ್ಬತ್ತಿ ಮಾಡ್ತಾರೆ ಅನ್ನೋದಾದ್ರೆ, ಅದರಲ್ಲಿ ಎಲ್ಲಾ ವಿಧವಾದ ಮತೀಯರು ಕೂಡ ಊದ್ಬತ್ತಿಯನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದರಲ್ಲಿ ಹಿಂದೂಗಳು ಏನ್ ಮಾಡ್ತಾರೆ ಅಂದ್ರೆ, ನಾವು ನಮ್ಮ ಕುಲ ದೇವತೆ ಹೆಸರಿಟ್ರೆ ನನ್ನ ಒಂದು ಕಂಪನಿಗೆ ಒಳ್ಳೇದಾಗುತ್ತೆ ಅಂತ ಇಟ್ಟಿರ್ತಾರೆ. ಆದ್ರೆ ಇದನ್ನ ಅನ್ಯಮತೀಯರು ಏನ್ ಮಾಡ್ತಾರೆ, ಇದು ಅನ್ಯಮತೀಯರು ಮಾಡಿದ್ದಾದ್ರೆ ಹಿಂದೂಗಳು ಕೊಂಡ್ಕೊಳೋದಿಲ್ಲ ಅನ್ನೋ ಒಂದು ದೃಷ್ಟಿಕೋನದಿಂದ ಇಡ್ತಾರೆ, ಅಥವಾ ಧರ್ಮದ ಮೇಲೆ ಆಘಾತ ಮಾಡ್ಬೇಕನ್ನೋ ದೃಷ್ಟಿಯಿಂದ ದುರ್ಬಳಕೆ ಮಾಡ್ಕೊಂಡು ಹಿಂದೂ ದೇವತೆಗಳ ಹೆಸರನ್ನ ಇಡ್ತಾರೆ. ಇದರಲ್ಲಿ ನಿರ್ಧಾರ ಮಾಡ್ಬೇಕಾಗಿರೋದು ಅಂತಿಮವಾಗಿ ಒಬ್ಬ ಹಿಂದೂ ಆಗಿ ನನ್ನ ಧರ್ಮಶಾಸ್ತ್ರದ ಒಂದ್ ಸ್ವಲ್ಪನಾದ್ರೂ ಪ್ರಜ್ಞೆಯನ್ನ ನಾವು ಬೆಳೆಸ್ಕೊಳ್ಳೋ ಅಂತ ಒಂದು ಕೆಲಸವನ್ನ ಮಾಡ್ಬೇಕಾಗಿರೋದು ಇದು ತುರ್ತಾಗಿ ಕಂಡು ಬರ್ತಾ ಇದೆ ಇವಾಗ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಯಾವ ರೀತಿಯಾದ ಪಿಕ್ಚರ್ಗಳಿದೆಯಲ್ಲ ಅಂತ ಉತ್ಪನ್ನವನ್ನ ನಾವು ಕೊಂಡ್ಕೊಳ್ದೇ ಇರೋದೇ ಸೂಕ್ತ ಆಗುತ್ತೆ. ಅಥವಾ ಕೊಂಡುಕೊಂಡ್ರು ಕೂಡ ಅದನ್ನ ಶಾಸ್ತ್ರೋಕ್ತವಾಗಿ ವಿಲೇವಾರಿ ಮಾಡ್ತಕ್ಕಂತಹ ಒಂದು ಪದ್ಧತಿಯನ್ನ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ಉದ್ದೇಶ ಇದೆ. ಈಗ ಬೀಡಿಗಳ ಮೇಲೆ ನೋಡುವಾಗ ಹೆಚ್ಚಿನ ಅಂಶ ಬೀಡಿಗಳು ಅನ್ಯಮತೀಯರು ಏನು ಮಾಡ್ತಾರೆ, ಅವರಿಗೆ ನಾವು ಹೇಳಲಿಕ್ಕೂ ಕೂಡ ಆಗದೆ ಇರೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಇವಾಗ ಉದಾಹರಣೆಗೆ ನಾನು ಹೇಳ್ದೆ, ಏನು ಮಂಗಳ ಬೀಡಿ ಅಂತ ಒಂದಿದೆ, ಗಣೇಶ ಬೀಡಿ ಅಂತಿದೆ. ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ನೀವ್ ಏನು ಹೇಳಕ್ಕಾಗಲ್ಲ. ಇದಕ್ಕೆ ನಾವು ಅದನ್ನ ಉತ್ಪನ್ನಗಳನ್ನ, ದೇವತೆಯ ಚಿತ್ರವನ್ನ ಹಾಕಿರ್ತಕ್ಕಂಥ ಉತ್ಪನ್ನಗಳನ್ನ ನಾವು ಬಹಿಷ್ಕಾರ ಮಾಡೋದೇ ಇದಕ್ಕೆ ಒಂದು ಸೂಕ್ತವಾದ ಪರಿಹಾರ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವಾಗ ಅದು ಕಸದಲ್ಲಿ ಬಿದ್ದಾಗ ಅದನ್ನ ವಿಲೇವಾರಿ ಮಾಡ್ತಕ್ಕಂಥದ್ದು ಎಷ್ಟು ಕಷ್ಟ ಆಗಿದೆ ಅಂದ್ರೆ, ಶಾಸ್ತ್ರೋಕ್ತವಾಗಿ ವಿಸರ್ಜನೆ ಆಗ್ಬೇಕು. ದೇವತೆಗಳ ಚಿತ್ರಗಳೇನಿದೆ ಅದು ನನ್ನ ಧರ್ಮ ಕರ್ತವ್ಯ ಆಗಿರುತ್ತೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಹಾಗಾಗಿ ನೀವೇನ್ ಮಾಡಿ, ಇವಾಗ ನಿಮ್ಮ ಮನೆಯಲ್ಲಿ ಬಳಕೆಯಲ್ಲಿ ಇಲ್ಲದೆ ಇರತಕ್ಕಂಥ ಕ್ಯಾಲೆಂಡರ್ ಇರ್ಬೋದು, ಈ ತರ ದೇವತೆಯ ಚಿತ್ರ, ಇವಾಗ ಫೋಟೋನ ಓಪನ್ ಮಾಡಿ ಅದ್ರೊಳಗಡೆಯಿಂದ ದೇವತೆದು ಈ ತರ ಇಷ್ಟೇ ಇರುತ್ತೆ. ದೇವತೆದು ಪಿಕ್ಚರ್ ಏನಿರುತ್ತೆ ಫೋಟೋ ಒಳಗಡೆ ನೋಡಿ, ಇದೊಂದು A4 ಸೈಜ್ ಅಷ್ಟಿರುತ್ತೆ. ಇದನ್ನ ನಾವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯಾವ್ದಾದ್ರು
ಹಿಂದೂ ಸಂಘಟನೆಗಳವರ ಸಹಾಯಕ್ಕೆ ಕೇಳ್ಬೋದು, ಇದನ್ನ ಯಾವ ರೀತಿಯಾಗಿ ವಿಸರ್ಜನೆ ಮಾಡ್ಬೋದು ಅಂತ, ಅಥವಾ ನೀರಿನಲ್ಲಿ ವಿಸರ್ಜನೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಾಗಾಗಿ ಇನ್ ಮುಂದೆ ಆದ್ರೂ ಕೂಡ ಇಂತಹ ಒಂದು ಅಪಸವ್ಯಗಳಿಗೆ ನಾವು ಕಡಿವಾಣ ಆಗ್ತಕ್ಕಂಥದ್ದು ತುಂಬಾ ವಿಶೇಷತೆ ಇದೆ. ಯಾಕೆ ಅಂದ್ರೆ ಇವಾಗ ಬಾಲರಾಮನ ಪ್ರತಿಷ್ಠಾಪನೆ ಆಗ್ತಾ ಇರೋದ್ರಿಂದ ರಾಮರಾಜ್ಯವೂ ಬರ್ಲಿಕ್ಕಿದೆ. ಅಂತ ರಾಮರಾಜ್ಯದಲ್ಲಿ ನಾವು ಪೂಜೆ ಮಾಡ್ತಕ್ಕಂಥ ದೇವತೆಗಳನ್ನ ನಾವು ಭಕ್ತಿಯಿಂದ ಸ್ಮರಿಸಬೇಕು, ಮತ್ತೆ ಉಳಿಸಬೇಕು, ನಮ್ಮ ಹಿಂದೂ ಸಂಸ್ಕೃತಿಯನ್ನ ಬೆಳೆಸಬೇಕು ಅನ್ನುವಾಗ ನಾನು ನನ್ನ ಧರ್ಮಕ್ಕಾಗಿ ಇಂಥ ಒಂದು ಸಣ್ಣದಾದಂತಹ ಒಂದು ಕರ್ತವ್ಯವನ್ನು ಮಾಡ್ಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾನು ಒಬ್ಬ ಹಿಂದೂ ಆಗಿ ಹುಟ್ಟಿ ನನ್ನ ಜನ್ಮವೇ ವ್ಯರ್ಥ ಆಗುತ್ತೆ, ಅದರಿಂದ ನನಗೆ ಪಾಪವೂ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಇನ್ ಮುಂದೆ ಯಾರು ದಯವಿಟ್ಟು ಈ ರೀತಿಯಾಗಿ ಅಜ್ಞಾತ ಸ್ಥಳಗಳಲ್ಲಿ ಅಥವಾ ಅಶ್ವತ್ಥ ಕಟ್ಟೆಯಲ್ಲಿ ಅಥವಾ ದೇವಸ್ಥಾನಗಳ ಪ್ರದೇಶದಲ್ಲಿ, ನಿರ್ಜನ ಪ್ರದೇಶದಲ್ಲಿ ಈ ತರ ದೇವತೆಗಳ ಚಿತ್ರವನ್ನು ತಂದಿಡುವ ವಾಡಿಕೆಯನ್ನ ಬಿಟ್ಟುಬಿಡಿ ಅಂತ ಹೇಳೋದ್ರ ಮುಖಾಂತರ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಯನ್ನ ಮಾಡ್ತಿದ್ದೀನಿ. ಅದಲ್ಲದೆ ಮನೆಯಲ್ಲಿ ಇವಾಗ ನಾನು ಹೇಳಿದ್ನಲ್ಲ, ದೇವರ ಚಿತ್ರ ಇರ್ತಕ್ಕಂಥ ಬೆಂಕಿ ಪೊಟ್ಟಣ ಇರ್ಬೋದು, ಕಾಫಿ ಪುಡಿ ಪ್ಯಾಕೆಟ್ ಇರ್ಬೋದು, ಇಂಥದನ್ನೆಲ್ಲ ಏನಾದ್ರು ತಂದ್ರೆ ದಯಮಾಡಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನ ಒಂದು ಕವರ್ ಅಲ್ಲಿ ಹಾಕಿಡಿ. ಏನು ಅದರಿಂದ ಏನು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಯಾರಾದ್ರೂ ಒಬ್ರು ಹಿಂದೂ ಪರ ಸಂಘಟನೆಯವರು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ, ಪ್ರತಿಯೊಂದು ಊರಲ್ಲೂ ಹಿಂದೂ ಕಾರ್ಯಕರ್ತರು ಇದ್ದೇ ಇರ್ತಾರೆ. ಅಂತವ್ರಿಗೆ ಹೇಳಿ ಇದನ್ನ ಏನ್ ಮಾಡ್ಬೇಕಂತ, ಶಾಸ್ತ್ರೋತವಾಗಿ ಹೇಗೆ ವಿಲೇವಾರಿ ಮಾಡೋದು ಅನ್ನೋದನ್ನ ಅವ್ರು ನಿಮ್ಗೆ ಹೇಳಿಕೊಡ್ತಾರೆ. ಇಲ್ಲದಿದ್ರೆ ಹತ್ತಿರದ ದೇವಾಲಯದಲ್ಲಿರುವಂತ ಯಾರಾದ್ರೂ ಅರ್ಚಕರಿಂದ ಇರ್ಬೋದು ಅಥವಾ ದೇವಸ್ಥಾನದ ಧರ್ಮದರ್ಶಿಗಳನ್ನ ಕೇಳಿ, ಅವರು ನಿಮ್ಗೆ ಸೂಕ್ತವಾದ ಮಾಹಿತಿ ಕೊಡ್ತಾರೆ ಯಾವ ರೀತಿಯಾಗಿ ಇದನ್ನು ವಿಸರ್ಜನೆ ಮಾಡ್ಬೇಕಂತ. ಯಾರು ಸಿಗದೆ ಇದ್ದಂತ ಪಕ್ಷದಲ್ಲಿ ನೀವ್ ಏನ್ ಮಾಡ್ಬೋದು ಅಂದ್ರೆ, ಪೇಪರು ನೀರಲ್ಲಿ ಮೆಲ್ಟ್ ಆಗುತ್ತೆ, ಅಂದ್ರೆ ಕರ್ಗೋಗುತ್ತೆ ಅದು ಸಂಪೂರ್ಣವಾಗಿ. ಹಾಗಾಗಿ ದೇವತೆಯ ಚಿತ್ರಗಳಿಗೆ ಅವಮಾನ ಅಪಮಾನ ಆಗಬಾರ್ದು, ದೇವತೆಗಳಿಗೆ ವಿಡಂಬನೆ ಆಗಬಾರ್ದು, ಮತ್ತೆ ಅದರಿಂದ ನಮಗೆ ಪಾಪವೂ ಬರಬಾರ್ದು. ನಮ್ಮ ಶ್ರದ್ಧಾ ಸ್ಥಾನಗಳನ್ನ ನಾವೇ ಕಾಪಾಡ್ಕೊಳ್ಬೇಕು ಅನ್ನೋ ಸದುದ್ದೇಶದಿಂದ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂಗೆ ನಾವು ಇನ್ನೊಂದು ವಿಷಯವನ್ನ ಸಂಪೂರ್ಣವಾಗಿ ಗಮನದಲ್ಲಿಡ್ಬೇಕು. ಧರ್ಮ ಶಿಕ್ಷಣದ ಅಭಾವದಿಂದಾಗಿ ಹಿಂದೂಗಳಿಗೆ ಇವತ್ತು ಯಾವ ರೀತಿಯಾಗಿ ನಾನು ದೇವತೆಗಳಿಗೆ ಅಪಮಾನ ಮಾಡ್ತಾ ಇದ್ದೇನೆ ಅನ್ನೋದು ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಸರ್ಕಾರ ಕೂಡ ಇಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಯಾರು ದೇವತೆಗಳ ಚಿತ್ರವನ್ನ ಇರ್ಬೋದು, ಯಾರು ಬ್ರ್ಯಾಂಡಿಂಗ್ ಮಾಡ್ತಕ್ಕಂತ ಒಂದು ನಿಯಮಾವಳಿಗಳು ನಮ್ಮ ಕಾನೂನಿನಲ್ಲಿ ಇಲ್ಲದೆ ಇರೋದ್ರಿಂದ ಮುದ್ರಕರು ಏನ್ ಮಾಡ್ತಾರೆ, ಆಕರ್ಷಿತವಾಗಿರ್ಲಿ ತಮ್ಮ ಉತ್ಪನ್ನ ಅಥವಾ ಕ್ಯಾಲೆಂಡರ್ ಅನ್ನೋದನ್ನ ಗಣನೆಗೆ ತಗೊಳ್ಳೋದನ್ನ ಬಿಟ್ಬಿಟ್ಟು ಬೇಕಾಬಿಟ್ಟಿಯಾಗಿ ದೇವತೆಗಳ ಚಿತ್ರವನ್ನ ಬಂದಂತ ಪ್ರತಿಯೊಂದು ಬೇಡಿಕೆಗೂ ಮುದ್ರಣ ಮಾಡಿ ಕೊಡ್ತಕ್ಕಂಥದಕ್ಕೆ ಸರ್ಕಾರ ಕಡಿವಾಣ ಹಾಕ್ಬೇಕು. ಹಾಗೆಯೇ ನಮ್ಮ ಲಗ್ನ ಪತ್ರಿಕೆಗಳಲ್ಲಿ ನೋಡಿ, ಯಾಕೆಂದ್ರೆ ನಮ್ಮಲ್ಲಿ ಪೂರ್ವಜರು ಮೊದಲಿನಿಂದನೂ ಹೇಳ್ತಾ ಬಂದಿದ್ದಾರೆ, ಸಂತರು ಧಾರ್ಮಿಕ ಗುರುಗಳು ಎಲ್ಲರೂ ಹೇಳ್ತಾರೆ, ಅಂದ್ರೆ ರಾಮನಿಗಿಂತ ರಾಮನಾಮ ದೊಡ್ಡದು, ಭಗವಂತನ ಒಂದು ಇದಕ್ಕಿನ್ನ ಭಗವಂತನ ನಾಮ ದೊಡ್ಡದು ಅಂತ. ಹಂಗಾಗಿ ನಾವು ದೇವತೆಗಳ ಹೆಸರನ್ನ ಬೇಕಾಬಿಟ್ಟಿಯಾಗಿ ಎಲ್ಲಿ ಬೇಕಾದ್ರೂ ಪ್ರಿಂಟ್ ಮಾಡೋದನ್ನ ಇನ್ ಮುಂದೆ ಆದ್ರೂ ಬಿಡಬೇಕು. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಉಪಯೋಗಿಸ್ಬೇಕು ಅಂತ ಹೇಳ್ತಕ್ಕಂಥದ್ದು ವಿಚಾರ ಆಗಿದೆ. ಹಾಗಾಗಿ ಸರ್ಕಾರ ಸೂಕ್ತವಾದ ಕ್ರಮವನ್ನ ಕೈಗೊಂಡು ಈ ದೇವತೆಗಳ ಚಿತ್ರಗಳನ್ನ ಎಲ್ಲಿ ಬೇಕೋ ಅಲ್ಲಿ ಬೇಕಾಬಿಟ್ಟಿಯಾಗಿ ಮುದ್ರಣ ಮಾಡೋದಕ್ಕೆ ಕಡಿವಾಣ ಹಾಕ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಒಬ್ಬ ಹಿಂದೂಗಳು ಏನ್ ಮಾಡ್ಬೇಕಾಗುತ್ತೆ, ಕಾನೂನಿನಲ್ಲಿ ಅವಶ್ಯಕತೆ ಇಲ್ಲಿರೋದ್ರಿಂದ ನೈತಿಕ ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಉತ್ಪನ್ನದ ಮೇಲೂ ಕೂಡ ಕೇಸ್ ಹಾಕ್ಬೇಕಾಗಿರುವಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ. ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು ಹಿಂದೂಗಳ ಇಂಥದ ಧರ್ಮದ ಮೇಲೆ ಆಗ್ತಾ ಇರುವಂತ ಆಘಾತಕ್ಕೆ ನ್ಯಾಯವನ್ನು ಕೊಡಿಸ್ಬೇಕು ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಮುದ್ರಣ ಮಾಡುವಂತ ಮುದ್ರಕರ ಮೇಲೆ ಕೆಲವು ನಿಬಂಧನೆಗಳು ಹಾಕಬೇಕು ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ತೀರಾ ತುರ್ತಾದ ಪರಿಸ್ಥಿತಿಯಲ್ಲಿ ಈ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಸರ್ಕಾರ ಈ ಕೂಡಲೇ ಕ್ರಮ ಕೈಗೊಳ್ಬೇಕು ಅಂತ ನಾನು ಈ ಮೂಲಕ ವಿನಂತಿಯನ್ನ ಮಾಡ್ತೀನಿ. ಹಿಂದೂಗಳೇ, ಹಾಗಾಗಿ ನೀವು ದಯವಿಟ್ಟು ಯಾರು ಇನ್ ಮುಂದೆ ಈ ರೀತಿಯಾಗಿ ಅನಾಥವಾಗಿ ಇಡಬೇಡಿ ಅಂತ ಹೇಳೋದನ್ನ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನ ನಾನು ಮುಗಿಸ್ಲಿಕ್ಕಿದ್ದೇನೆ. ಮುಂದೆ ಇಂತಹದ್ದೇ ಆದಂತ ಒಂದು ಕುತೂಹಲಕಾರಿಯಾದಂತ ಸಂಗತಿ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಆತ್ಮೀಯವಾದ ನಮಸ್ಕಾರಗಳು. ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಮತ್ತು ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.